ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೆಲ್ತ್ ಇಶ್ಯೂಸ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಇನ್ ಸೈನ್ಸ್ ಅಂಡ್ ಟೆಕ್ ಹೆಲ್ತ್. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ PSI ಆಗಿರ್ಬೋದು ಅಥವಾ ESI ಗೆ ಅಥವಾ ಗ್ರೂಪ್ ಸಿ ಅಥವಾ KPSC PDO VAO ಆರ್ PC ಫಾರ್ ಎನಿ ಎಕ್ಸಾಮ್ 1 or 2 ಕ್ವಶನ್ಸ್ ಫ್ರಮ್ ಹೆಲ್ತ್ ಮೇಲೆ 1 ಅಥವಾ 2 ಕ್ವಶನ್ ಬಂದೇ ಬರುತ್ತೆ. ಪ್ರತಿ ವರ್ಷನೂ ಬರ್ತಾ ಇದೆ. ಈಗ ನಾವು ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲೂ ಕೂಡ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್. ಅದು ಇದರ್ ಕರೆಂಟ್ ಅಫೇರ್ ಕ್ವಶನ್ಸ್ ಬರಬಹುದು, ಇಲ್ಲ ಸ್ಟ್ಯಾಟಿಕ್ ಪೋರ್ಷನ್ ಇಂದ ಬರಬಹುದು. ಸೊ ನಾವಿವಾಗ ಸ್ಟ್ಯಾಟಿಕ್ ಪೋರ್ಷನ್ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ಇಟ್ ಈಸ್ ಈಸಿ ಫಾರ್ ಅಸ್ ಟು ಲಿಂಕ್ ವಿತ್ ದ ನ್ಯೂಲಿ ಕರೆಂಟ್ ಅಫೇರ್ಸ್. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಆರಾಮಾಗಿ ಸ್ಕೋರ್ ಮಾಡಬಹುದು. ಈಗ ಹೆಲ್ತ್ ಅಂದ್ರೆ ಏನು? ಹೆಲ್ತ್ ಫಿಸಿಕಲಿ ಅಂಡ್ ಮೆಂಟಲಿ ವೆಲ್ ಬೀಯಿಂಗ್ ಆಗಿರುವುದು. ಎ ಪರ್ಸನ್ ಫಿಸಿಕಲಿ ಅಂಡ್ ಮೆಂಟಲಿ ವೆಲ್ ಬೀಯಿಂಗ್, ಅದನ್ನ ಹೆಲ್ತ್ ಅಂತ ನಾವು ಕರಿತೀವಿ. ಏನ್ ಹೇಳಿ? ಅ ಪರ್ಸನ್ ಫಿಸಿಕಲಿ ಮತ್ತೆ ಮೆಂಟಲಿ ವೆಲ್ ಬೀಯಿಂಗ್ ಆಗಿರುವುದು ಅಂದ್ರೆ ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ ಯಾವ ಒಂದು ವ್ಯಕ್ತಿ ಸಂತೋಷದಿಂದ ಬದುಕ್ತಾ ಇರ್ತಾನೆ ಅವನನ್ನ ಆರೋಗ್ಯವಂತ ಮನುಷ್ಯ ಅಂತ ಕರಿತೀವಿ. ಸೊ ಇವಾಗ ನಮ್ಗೆ ಒಬ್ಬ ಮನುಷ್ಯನಿಗೆ ಹೆಲ್ತ್ ಅಪ್ಸೆಟ್ ಆಗಕ್ಕೆ ಯಾವ ಯಾವ ಕಾರಣಗಳಿರುತ್ತೆ? ಒಂದು ವೈರಸ್ ಇಂದ ಬರಬಹುದು, ಇನ್ನೊಂದು ಬ್ಯಾಕ್ಟೀರಿಯಿಂದ ಬರಬಹುದು, ಅಥವಾ ಪ್ರೋಟೋಜೋವಾ ಇಂದ ಬರಬಹುದು, ಅಥವಾ ಅನಿಮಲ್ ಇಂದನೂ ಬರಬಹುದು. ಸೊ ಇವಾಗ ನಾವು ವೈರಸ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ವಾಟ್ ಈಸ್ ವೈರಸ್, ಆಮೇಲೆ ವೈರಸ್ ಡಿಸೀಸಸ್ ಯಾವುದು, ಬ್ಯಾಕ್ಟೀರಿಯಲ್ ಡಿಸೀಸಸ್ ಯಾವುದು. ಯಾಕಂದ್ರೆ ವೈರಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾನು ಸೆಲ್ಸ್ ಆದ್ಮೇಲೆ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ವಿ ವಿಲ್ ಸಿ. ವೈರಸ್ ಅಂತಂದ್ರೆ ಇಟ್ ಈಸ್ ಅ ಬಾರ್ಡರ್ ಲೈನ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್. ವೈರಸ್ ಅಂದ್ರೆ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಮಧ್ಯ ಇರುವಂತಹ ಒಂದು ಜೀವಿ. ಅಂದ್ರೆ ವೈರಸ್ಗೆ ಹೋಸ್ಟ್ ಇಲ್ಲ ಅಂತಂದ್ರೆ ಅದು ನಾನ್ ಲಿವಿಂಗ್. ಅಂದ್ರೆ ಒಂದು ವೈರಸ್ ವಿತೌಟ್ ಅ ಹೋಸ್ಟ್ ಅದು ಬದುಕಿರಕ್ಕಾಗಲ್ಲ. ಆ ಹೋಸ್ಟ್ ಲಿವಿಂಗ್ ಇರಬೇಕು. ಈದರ್ ಅದು ಅನಿಮಲ್ ಆಗಿರ್ಬೋದು, ಅಥವಾ ಪ್ಲಾಂಟ್ಸ್ ಆಗಿರಬಹುದು, ಅಥವಾ ಅದೊಂದು ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ವೈರಸಸ್ ಆರ್ ಬಾರ್ಡರ್ ಲೈನ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಯಾಕಂತಂದ್ರೆ ವೈರಸ್ಗೆ ಯಾವುದೇ ಒಂದು ರೀತಿಯಾದಂತಹ ಹೋಸ್ಟ್ ಇಲ್ಲ ಅಂದ್ರೆ ಅದು ಬದುಕೋದಿಲ್ಲ. ಆ ಹೋಸ್ಟ್ ಲಿವಿಂಗ್ ಥಿಂಗ್ ಆಗಿರ್ಬೇಕು. ಆ ಲಿವಿಂಗ್ ಥಿಂಗು ಇದರ್ ಪ್ಲಾಂಟ್ಸ್ ಆದ್ರೂ ಓಕೆ, ಅಥವಾ ಪ್ರಾಣಿಗಳು ಅಥವಾ ಸಸ್ಯಗಳು ಯಾವ್ದಾದ್ರೂ ಪರವಾಗಿಲ್ಲ. ದ ವೈರಸಸ್ ಆರ್ ನಾನ್ ಸೆಲ್ಯುಲರ್ ಆರ್ಗಾನಿಸಮ್ ದಟ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಹ್ಯಾವಿಂಗ್ ಆನ್ ಇನರ್ಟ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಔಟ್ಸೈಡ್ ದ ಲಿವಿಂಗ್ ಸೆಲ್. ಅಂದ್ರೆ ವೈರಸ್ಸು ನಮ್ಮ ಮನುಷ್ಯನ ಸೆಲ್ಲಿಗೆ ಅಟ್ಯಾಕ್ ಆದಾಗ ಅದು ಒಂದು ಹೊರಗಡೆ ಒಂದು ಕ್ರಿಸ್ಟಲೈನ್ ಸ್ಟ್ರಕ್ಚರ್ ನ ಮಾಡ್ಕೊಳ್ಳುತ್ತೆ. ಎಲ್ಲಿ? ಒಂದು ಸೆಲ್ ಅಲ್ಲಿ. ಸೆಲ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಬೇಸಿಕ್ ಯೂನಿಟ್ ಆಫ್ ಅ ಫಂಡಮೆಂಟಲ್ ಯೂನಿಟ್ ಆಫ್ ಅ ಲೈಫ್ ಅಂತ. ಸೊ ಒಬ್ಬ ವ್ಯಕ್ತಿ ಬದುಕಕ್ಕೆ ಸೆಲ್ ಇರಬೇಕು. ಆ ಸೆಲ್ ಮಲ್ಟಿಪ್ಲೈ ಆದ್ಮೇಲೆ ಒಂದು ಆರ್ಗಾನಿಸಮ್ ಆಗಿ ಅದು ಬೆಳೆಯುತ್ತೆ. The virus is a protein and genetic material that is infectious. In general, viruses infect plants. Plants na ಯಾವ ವೈರಸ್ ಇನ್ಫೆಕ್ಟ್ ಮಾಡುತ್ತಲ್ಲ ಅದು ಸಿಂಗಲ್ ಸ್ಟ್ರಾಂಡೆಡ್ RNA ಆಗಿರುತ್ತೆ. ಸಿಂಗಲ್ ಸ್ಟ್ರಾಂಡೆಡ್ RNA. ನಾನು ನಿಮ್ಗೆ RNA ಮತ್ತೆ DNA ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೆ. RNA ಸಿಂಗಲ್ ಸ್ಟ್ರಾಂಡ್ ಇರುತ್ತೆ, DNA ಡಬಲ್ ಸ್ಟ್ರಾಂಡೆಡ್ ಹೆಲಿಕ್ಸ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಯಾವ ಒಂದು ವೈರಸ್ ಅನಿಮಲ್ ನ ಇನ್ಫೆಕ್ಟ್ ಮಾಡುತ್ತೆ ಅದು ಈದರ್ ಸಿಂಗಲ್ ಸ್ಟ್ರಕ್ಚರ್ಡ್ DNA ಆಗಿರುತ್ತೆ, ಇಲ್ಲ ಅಂತಂದ್ರೆ ಅದು ಡಬಲ್ ಸ್ಟ್ರಾಂಡರ್ಡ್ DNA ಆಗಿರುತ್ತೆ. ಸೊ ಈದರ್ ಸಿಂಗಲ್ ಆರ್ ಡಬಲ್ ಸ್ಟ್ರಾಂಡರ್ಡ್ RNA ಅಥವಾ ಡಬಲ್ ಸ್ಟ್ರಾಂಡರ್ಡ್ RNA. ಇದು ನೆನ್ಪಿಟ್ಕೊಳ್ಳಿ. ಪ್ಲಾಂಟ್ಗೆ ಯೂಶುವಲಿ ಇನ್ಫೆಕ್ಟ್ ಮಾಡುವಂತದ್ದು ಸಿಂಗಲ್ ಸ್ಟ್ರಾಂಡರ್ಡ್ RNA. ಅನಿಮಲ್ಗೆ ಇನ್ಫೆಕ್ಟ್ ಮಾಡುವಂತದ್ದು ಸಿಂಗಲ್ ಅಥವಾ ಡಬಲ್ ಸ್ಟ್ಯಾಂಡರ್ಡ್ RNA ಅಥವಾ ಡಬಲ್ ಸ್ಟ್ಯಾಂಡರ್ಡ್ DNA. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಬ್ಯಾಕ್ಟೀರಿಯಾ ವೈರಸಸ್ ಅಥವಾ ಬ್ಯಾಕ್ಟೀರಿಯಾ ಫೇಸ್. ಯಾವ ಒಂದು ವೈರಸ್ ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡುತ್ತಲ್ಲ ಆ ವೈರಸ್ ನ ಬ್ಯಾಕ್ಟೀರಿಯೋ ಫೇಸ್ ಅಂತ ಕರೀತಾರೆ. ಈ ಒಂದು ಟರ್ಮ್ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಇದು ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿ ಬಂದಿದೆ. ಬ್ಯಾಕ್ಟೀರಿಯೋ ಫೇಸಸ್ ಮೀನ್ಸ್
The viruses which infect the bacteria is referred as a bacteriophage. They are usually a double-stranded DNA viruses. DNA viruses. DNA ಅಂದ್ರೆ ನಿಮ್ಗೆ ನೆನಪಿರಬೇಕು, ಅದು ಡಬಲ್ ಸ್ಟ್ರಾಂಡೆಡ್ ಹೆಲಿಕ್ಸ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. Then the protein coat called capsid made up of small subunit called caspomeres protects the nucleic acid. The protein coat called as capsid. ಆ capsid it's a made up of subunits. ಅದನ್ನ ಏನಂತ ಕರೀತಾರೆ? capsomeres ಅಂತ ಕರೀತಾರೆ. It protects the nucleic acid. The capsomeres are arranged in helical or polyhedral geometric form. ಅದು ಹೆಲಿಕಲ್ ಅಲ್ಲಿ ಅಥವಾ ಪಾಲಿಹೈಡ್ರಲ್ ಜಿಯೋಮೆಟ್ರಿಕ್ ಫಾರ್ಮ್ ಅಲ್ಲಿ ಅರೇಂಜ್ ಆಗಿರುತ್ತೆ. ವೈರಸಸ್ ಕ್ಯಾನ್ ಕಾಸ್ ಮೆನಿ ಡಿಸೀಸಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ನಾನು ಹೇಳಿದೆ ಪ್ಲಾಂಟ್ ಅಲ್ಲಿ ಕಾಣುವಂತ ಇನ್ಫೆಕ್ಟ್ ಮಾಡುವಂತ ವೈರಸ್ ಯಾವುದು? ಸಿಂಗಲ್ ಸ್ಟ್ರಾಂಡೆಡ್ RNA ವೈರಸ್. ಅನಿಮಲ್ಗೆ ಇನ್ಫೆಕ್ಟ್ ಮಾಡುವಂತದ್ದು ಸಿಂಗಲ್ ಅಥವಾ ಡಬಲ್ ಸ್ಟ್ರಾಂಡೆಡ್ RNA ಅಥವಾ ಡಬಲ್ ಸ್ಟ್ರಾಂಡೆಡ್ DNA. ವೈರಾಯ್ಡ್ ಅಂದ್ರೆ ಏನು? ಇಟ್ ಈಸ್ ಅ ನ್ಯೂ infectious agent that was smaller than the viruses and that caused in a potato splinter tuber disease. ಅದನ್ನ ಯಾರು ಐಡೆಂಟಿಫೈ ಮಾಡಿದ್ದು ಅಥವಾ ಡಿಸ್ಕವರ್ ಮಾಡಿದ್ದು? ಟಿಒ ಡೆನೈರ್ ಅನ್ನುವರು. ಯಾವಾಗ? 1971 ನಲ್ಲಿ. ಇಟ್ ವಾಸ್ ಫೌಂಡ್ ಟು ಬಿ RNA ಫ್ರೀ ಅಥವಾ ಫ್ರೀ RNA. ಇಟ್ ಲ್ಯಾಕ್ ದ ಪ್ರೋಟೀನ್ ಕೋಟ್ that is found in the viruses. Hence the name is called viroid. The RNA of the viroid was low molecular weight. viroid ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅದರಲ್ಲಿ RNA ಫ್ರೀ ಇತ್ತು and it does not have any protein coat which usually found in the viruses. Viral vector vaccine ಅಥವಾ DNA vaccine. Viral vector vaccine ಯಾವುದು ಅಂದ್ರೆ it delivers the genetic material DNA that can be transcribed by the recipient host cell mRNA to later translated to antigen to elicit the immune response. Viral vector vaccine ಅಂದ್ರೆ it delivers the DNA. ಅದಾದ್ಮೇಲೆ ನಾನು ಹೇಳಿದ್ದೆ ಟ್ರಾನ್ಸ್ಕ್ರಿಪ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಟ್ರಾನ್ಸ್ಕ್ರೈಬ್ ಮಾಡಿ ಏನ್ ಮಾಡುತ್ತೆ? mRNA ಆಗಿ ಕನ್ವರ್ಟ್ ಆಗುತ್ತೆ. mRNA ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗುತ್ತೆ? ಪ್ರೋಟೀನ್ ಆಗುತ್ತೆ ಅಥವಾ ಎಂಜೈಮ್ ಆಗುತ್ತೆ. ಅದಕ್ಕೆ ನಾವು ವೈರಲ್ ವೆಕ್ಟರ್ ವ್ಯಾಕ್ಸಿನ್ ಅಂತ ಕರಿತೀವಿ. DNA ವ್ಯಾಕ್ಸಿನ್ಸ್ ಅಂದ್ರೆ ದ ನ್ಯೂಕ್ಲಿಕ್ ಆಸಿಡ್ ವ್ಯಾಕ್ಸಿನ್ಸ್ ದಟ್ ಆರ್ ಜೆನೆಟಿಕಲಿ ಇಂಜಿನಿಯರ್ಡ್. ನಾನು ನಿಮ್ಗೆ ಜೆನೆಟಿಕಲಿ ಇಂಜಿನಿಯರ್ಡ್ ಅಂದ್ರೆ ಏನು ಅಂತ ಹೇಳಿದೀನಿ. ಜೀನ್ಸ್ ನ ಮಾಡಿಫೈ ಡಿಲೀಟಿಂಗ್ ಅಥವಾ ಡಿಲೀಟಿಂಗ್ modifying the genetically genes is referred as a genetical engineering into a plasmid. ಇದನ್ನ ಪ್ಲಾಸ್ಮೈಡ್ ಆಗಿ ಯಾವುದನ್ನ ನ್ಯೂಕ್ಲಿಕ್ ಆಸಿಡ್ ವ್ಯಾಕ್ಸಿನ್ ದಟ್ ಆರ್ ಜೆನೆಟಿಕಲಿ ಇಂಜಿನಿಯರ್ಡ್ ಇಂಟು ಎ ಪ್ಲಾಸ್ಮೈಡ್. ದ DNA sequence codes for the antigen against which immunity is sought. ಇದು ಒಂದು DNA ವ್ಯಾಕ್ಸಿನ್ ಜೆನೆಟಿಕಲಿ ಇಂಜಿನಿಯರ್ಡ್. ಇನ್ನೊಂದು ವೈರಲ್ ವ್ಯಾಕ್ಸಿನ್ ವೆಕ್ಟರ್ ವ್ಯಾಕ್ಸಿನ್ ದಟ್ ಇಸ್ DNA transcripted into mRNA later translated into antigens. So ಇದು ನಿಮಗೆ ನೆನಪಿರಲಿ. 2 types of vaccine, viral vector vaccine and DNA vaccine. DNA vaccine versus recombinant vaccine. DNA vaccine versus recombinant. DNA ಅಂದ್ರೆ DNA vaccines are prepared by inserting the DNA sequence into a plasmid and transfected to the host cell. Recombinant vaccines are protein or DNA recombinant that are inserted into a host cell trigger immune response. ಇದರಲ್ಲಿ DNA vaccine ಇತ್ತು DNA based, recombinant vaccine both DNA and protein based. ಮತ್ತೆ ಇದರಲ್ಲಿ ಇನ್ಕಾರ್ಪೊರೇಷನ್ ದ DNA sequence get incorporated into host genome. A gene interest is incorporated into a vector which in turn included in the host genome. Approval ಇದು Zycod D is a DNA vaccine approved for human. ಇದರಲ್ಲಿ recombinant ಅಲ್ಲಿ hepatitis B ಮತ್ತೆ HPA vaccines have been approved and are readily used. DNA vaccine ಅಲ್ಲಿ Zycovid DNA ವ್ಯಾಕ್ಸಿನ್. ಇದರಲ್ಲಿ ರಿಕಾಂಬಿನೆಂಟ್ ಅಲ್ಲಿ ಹೆಪಟೈಟಿಸ್ ಬಿ ಅಂಡ್ HPA ವ್ಯಾಕ್ಸಿನ್. ಇದು ನಿಮ್ಗೆ ಕ್ವಶನ್ ಆಗುವ ಸಾಧ್ಯತೆ ಇದೆ, ಯಾವುದು DNA ವ್ಯಾಕ್ಸಿನ್ ಮತ್ತೆ ಯಾವುದು ರಿಕಾಂಬಿನೆಂಟ್ ವ್ಯಾಕ್ಸಿನ್ ಅಂತ. ನ್ಯೂಟ್ರಿಯೆಂಟ್ ಅಂಡ್ ದೇರ್ ರೋಲ್. ಇವಾಗ ಮನುಷ್ಯನ ಬಾಡಿಗೆ ನ್ಯೂಟ್ರಿಯೆಂಟ್ ತುಂಬಾ ಇಂಪಾರ್ಟೆಂಟ್. ಆ ನ್ಯೂಟ್ರಿಯೆಂಟ್ ಇಂದ ಆಗುವಂತ ಡಿಸೀಸ್ ಬಗ್ಗೆ ನಾವು ಓದ್ಬೇಕಾಗುತ್ತೆ. ಮೇಜರ್ ಆಗಿ ಯಾವ ನ್ಯೂಟ್ರಿಯೆಂಟ್ ಇಂಪಾರ್ಟೆಂಟ್ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್. ಒಬ್ಬ ಮನುಷ್ಯ
ಉತ್ತಮವಾಗಿ ಬೆಳಿಬೇಕು ಅಂದ್ರೆ ಅವನಿಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಅಂಡ್ ಫ್ಯಾಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮ್ಗೆ ಪ್ರೋಟೀನ್ಸ್ ಏನಪ್ಪಾ ಅಂತ ಡೌಟ್ ಬರ್ಬೋದು. ಯಾಕಂತಂದ್ರೆ ಸೆಲ್ ಡಿವಿಷನ್ ಆಗೋಕ್ಕೂ ಕೂಡ ನಮಗೆ ಪ್ರೋಟೀನ್ ಬೇಕು. ನಾನು ಹೇಳಿದ್ದೆ DNA ನ ಟ್ರಾನ್ಸ್ಕ್ರಿಪ್ಟ್ ಮಾಡಿದ್ರೆ RNA ಆಗಿ ಕನ್ವರ್ಟ್ ಆಗುತ್ತೆ, RNA ಟ್ರಾನ್ಸ್ಲೇಟ್ ಮಾಡಿದ್ರೆ ಪ್ರೋಟೀನ್ ಆಗುತ್ತೆ. ಈ ಪ್ರೋಟೀನ್ ಇದು ನ್ಯೂಟ್ರಿಯೆಂಟ್ ಪ್ರೋಟೀನ್ ಇಸ್ ಡಿಫ್ರೆಂಟ್. ಇದು ನಾವು ಏನು ಊಟ ಮಾಡ್ತೀವಿ ಅಥವಾ ಇಂಟೇಕ್ ಮಾಡ್ತೀವಿ ಬಾಡಿಗೆ, ಆ ಪ್ರೋಟೀನು. ಈ ಪ್ರೋಟೀನು ಬಾಡಿಯಲ್ಲೇ ಜನರೇಟ್ ಆಗುವಂತಹದ್ದು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮೇಜರ್ ಡೆಫಿಷಿಯನ್ಸೀಸ್ ಅಂಡ್ ಇಶ್ಯೂಸ್. ಇವಾಗ ಯಾವುದೇ ಒಂದು ವೈಟಮಿನ್ ಡೆಫಿಷಿಯನ್ಸ್ ಆದ್ರೆ ಬರುವಂತ ಕಾಯಿಲೆಗಳ ಬಗ್ಗೆ ನಾವು ಓದೋಣ. ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್ ಡೆಫಿಷಿಯನ್ಸ್ ಅಂತ ಬರುವಂತ ರೋಗಗಳು ಕ್ವಾಶಿಯಾರ್ಕರ್ ಮತ್ತೆ ಮರಾಸ್ಮಸ್. ಈ ಕ್ವಾಶಿಯಾರ್ಕರ್ ಅನ್ನುವಂತಹ ರೋಗ ಪ್ರೋಟೀನ್ ಡೆಫಿಷಿಯನ್ಸ್ ಇಂದ ಬರುತ್ತೆ. ಒಬ್ಬ ಮಗುಗೆ ಪ್ರೋಟೀನ್ ಡಿಫಿಷಿಯಂಟ್ ಆದ್ರೆ ಅದು ಆ ಮಗು ತನ್ನ ಒಂದು ಕಾಗ್ನಿಟಿವ್ ಅಂದ್ರೆ ಒಂದು ಥಿಂಕಿಂಗ್ ಕೆಪಾಸಿಟಿಯನ್ನು ಕಳ್ಕೊಳ್ಳುತ್ತೆ. ಆ ಮಗು ಒಂದು ಶೇಪ್ಲೆಸ್ ಆಗಿ ಬೆಳೆಯುತ್ತೆ, ಉಬ್ಬಿದ ಹೊಟ್ಟೆ ಆಗಿರ್ಬೋದು ಅಥವಾ ಕೈಕಾಲು ಸಣ್ಣ ಆಗಿರ್ಬೋದು ಆ ತರ. ಮರಾಸ್ಮಸ್ ಅಂತಂದ್ರೆ ಯಾವ ಒಂದು ಮಗು ಅಂದ್ರೆ 1 ವರ್ಷದೊಳಗಿನ ಮಗು ಕಾರ್ಬೋಹೈಡ್ರೇಟ್ ಮತ್ತೆ ಪ್ರೋಟೀನ್ ಡೆಫಿಷಿಯನ್ಸಿಯಿಂದ ಆ ಮಗುಗೆ ಈ ಕಡೆ ಶಕ್ತಿನೂ ಇರೋದಿಲ್ಲ, ಜೊತೆಗೆ ಯಾವುದೇ ರೀತಿಯ ಮೈಂಡ್ ಬೆಳವಣಿಗೆನೂ ಆಗಿರೋದಿಲ್ಲ. ಆ ಕಾಯಿಲೆಗೆ ನಾವು ಮೆರಾಸ್ಮಸ್ ಅಂತ ಕರಿತೀವಿ. ಇದು ನೋಡಿ, ಇದು ಕ್ವಾಶಿಯಾರ್ಕರ್. ಈ ಮಗುಗೆ ರ್ಯಾಷಸ್ ಬರೋದು, ಮತ್ತೆ ವೂಂಡ್ ಹೀಲ್ ಆಗದೆ ಇರೋದು, ಮತ್ತೆ ಹೊಟ್ಟೆ ದಪ್ಪ ಆಗುವಂಥದ್ದು, ಬೆಲ್ಲಿ. ಅದಾದ್ಮೇಲೆ ಇದು ಮೆರಾಸ್ಮಸ್ ಅಲ್ಲಿ ಈ ಮಗು ನೋಡಿ ಹೆಂಗಿದೆ, ಈ ಕಡೆ ಯಾವುದೇ ರೀತಿಯಾದಂತಹ ಬೆಳವಣಿಗೆನೂ ಇಲ್ಲ ಮತ್ತೆ ಶಕ್ತಿನೇ ಇಲ್ಲ. ಕ್ವಾಶಿಯಾರ್ಕರ್ ಇಟ್ ಡೆವಲಪ್ಸ್ ಇನ್ ದ ಚಿಲ್ಡ್ರನ್ ಹೂಸ್ ಡಯಟ್ ಇಸ್ ಅ protein deficient, and marasmus it is due to the deficiency of protein and calories. ಈ ಕ್ವಾಶಿಯಾರ್ಕರ್ 3 ವರ್ಷದಿಂದ 6 ತಿಂಗಳಿಂದ 3 ವರ್ಷದ ಮಗುವಿನ ಒಳಗೆ ಬರುತ್ತೆ. ಮೆರಾಸ್ಮಸ್ ಇಟ್ ಇಸ್ ಕಾಮನ್ ಇನ್ ಇನ್ಫ್ಯಾಕ್ಟ್ 1 year old. ಮತ್ತೆ ಇದು ಒಡೆಮಾ ಇಸ್ ಪ್ರೆಸೆಂಟ್ ಇನ್ ದ ಕ್ವಾಶಿಯಾರ್ಕರ್, ಇದರಲ್ಲಿ ಒಡೆಮಾ ಇಸ್ ನಾಟ್ ಪ್ರೆಸೆಂಟ್. ಎನ್ಲಾರ್ಜ್ ಫ್ಯಾಟಿ ಲಿವರ್ ನೋಡಿ ಈ ಮಗುಗೆ, ಯಾವ್ದ್ರಲ್ಲಿ ಕ್ವಾಶಿಯಾರ್ಕರ್ ಅಲ್ಲಿ. ಬಟ್ ಈ ಮಗುಗೆ ಫ್ಯಾಟಿ ಲಿವರ್ ಇಲ್ಲ, ಯಾಕಂತಂದ್ರೆ ಆ ಮಗುವಲ್ಲಿ ಯಾವುದೇ ರೀತಿಯಾದಂತ ಫ್ಯಾಟೇ ಇಲ್ಲ ಮೆರಾಸ್ಮಸ್ ಅಲ್ಲಿ. ಮತ್ತೆ ಇದು ಲೆಥರ್ಜಿಕ್, ಇದು ಅಲರ್ಟ್ ಅಂಡ್ ಇರಿಟೇಬಲ್. ಪೂವರ್ ಅಪಟೈಟ್, ಈ ಮಗುಗೆ ಹಸ್ವೆ ಆಗೋದಿಲ್ಲ. ಬಟ್ ಈ ಮಗು ವೆರಾಷಿಯಸ್ ಫೀಡರ್, ಅಂದ್ರೆ ಇದಕ್ಕೆ ಬೇಕು ಅಂತ ಅನ್ಸ್ತಾ ಇರುತ್ತೆ. The person suffering from Kwashiorkor need adequate amount of protein. The person suffering from marasmus needs adequate amount of protein, fats as well as the carbohydrates. ಇದು ನೀವು ನೆನ್ಪಿಟ್ಕೊಳ್ಳಿ. marasmus and Kwashiorkor, these 2 diseases found in the kids. ಒಂದು 6 months to 3 years, ಇನ್ನೊಂದು ಅಂಡರ್ ದ 1 year ಏಜ್. ಈ ಒಂದು ರೋಗ ಬರುವಂತಹದ್ದು ಪ್ರೋಟೀನ್ ಅಂಡ್ ಕಾರ್ಬ್ಸ್ ಡೆಫಿಷಿಯನ್ಸಿ ಇಂದ. ಮೆರಾಸ್ಮಸ್ ಕೇವಲ ಪ್ರೋಟೀನ್ ಡೆಫಿಷಿಯನ್ಸಿ ಬರುವಂತದ್ದು ಕ್ವಾಶಿಯಾರ್ಕರ್ ಡಿಸೀಸ್. ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಅಂಡ್ ಅದರ್ their deficiency. Certain other nutrients are also very important to the body. They are called as the micronutrient because they needed in a much more qualities and quantities than the macronutrient. Includes vitamins and minerals. They need to remember certain names. ನಾವಿವಾಗ ಕೆಲವು ನೇಮ್ಸ್ ನ ನೆನಪಿಟ್ಕೊಬೇಕು. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ಇಲ್ಲಿ ತನಕ ವೈಟಮಿನ್, ಯಾವ ಒಂದು ವೈಟಮಿನ್ ಯಾವ ಒಂದು ಫ್ರೂಟ್ಸ್ ಅಥವಾ ಅನಿಮಲ್ ಅಲ್ಲಿ ಸಿಗುತ್ತೆ ಅಂತ ಕೇಳಿದರೆ, ಅದನ್ನ ಬಿಟ್ರೆ ಆ ವೈಟಮಿನ್ ಡಿಫಿಷಿಯನ್ಸಿ ಇಂದ ಬರುವಂತಹ ರೋಗಗಳು ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಸೊ ವಿ ಹ್ಯಾವ್ ಟು ಮಗ್ ಇಟ್ ಅಪ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಫಾರ್ ಎವ್ರಿ ಎಕ್ಸಾಮ್ಸ್. ಅದರಲ್ಲಿ ಮೊದಲನೇದಾಗಿ ವೈಟಮಿನ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಫ್ಯಾಟ್ ಸಾಲ್ಯುವೇಬಲ್, ಅಂದ್ರೆ ಕೊಬ್ಬಿನಲ್ಲಿ ಕರಗಬಹುದಾದಂತಹ ವಿಟಮಿನ್ಗಳು. ಇನ್ನೊಂದು ವಾಟರ್ ಸಾಲ್ಯುವೇಬಲ್, ನೀರಿನಲ್ಲಿ ಕರಗಬಹುದಾದಂತಹ ವೈಟಮಿನ್ಸ್ ಅಂಡ್ ಫ್ಯಾಟ್ ಸಾಲ್ಯುವೇಬಲ್, ವಾಟರ್ ಸಾಲ್ಯುವೇಬಲ್, ನೀರಿನಲ್ಲಿ ಕರಗಬಹುದಾದಂತಹ ವಿಟಮಿನ್ಗಳು. ಇದರಲ್ಲಿ ಫ್ಯಾಟ್ ಸಾಲ್ಯುವೇಬಲ್ ADEK. ಆ ADEK ಅಲ್ಲಿ ಯಾವ್ದು? ಒಂದು ರೆಟಿನಾಲ್. ಇದ್ರದ್ದು ಹೆಸರು ಒಂದ್ಸಲ ನೀವು ಓದ್ಕೊಳ್ಳಿ. ನಾಟ್ ನೆಸೆಸರಿಲಿ ಎಕ್ಸಾಮ್ ಅಲ್ಲಿ ಕೇಳೋದು ಡೌಟ್, ಬಟ್ ಕೇಳಿದ್ರೆ ನಿಮಗೆ ಗೊತ್ತಿರೋಕೆ ಒಂದ್ಸಲ ನೋಡ್ಕೊಳ್ಳಿ. ಈ ಎ ಡೆಫಿಷಿಯನ್ಸಿ ಇಂದ ಬರುವಂತದ್ದು ನೈಟ್ ಬ್ಲೈಂಡ್ನೆಸ್ ಅಥವಾ ಕೆರಟೋಮಾ ಮೆಲೇಸಿಯಾ, ಅಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಕಂಪ್ಲೀಟ್ ಬ್ಲೈಂಡ್ ಆಗುವಂತ ಸಾಧ್ಯತೆ. ಡಿ ಇಂದ ಬರುವಂತದ್ದು ರಿಕೆಟ್ಸ್ ಅಥವಾ ಓಸ್ಟೆಮೋಲಾಸಿಯಾ. ಇ ಇಂದ ಬರುವಂತದ್ದು ಮೈಲ್ಡ್ ಹೆಮೋಲೈಟಿಕ್ ಅನಿಮಿಯಾ ಇನ್ ನ್ಯೂ ಬಾರ್ನ್ ಇನ್ಫ್ಯಾಂಟ್. ಎನಿಮಿಯಾ ಅಂತಂದ್ರೆ ಬ್ಲಡ್ ರಿಲೇಟೆಡ್. ದೆನ್ ಕೆ ಇಂದ ಬರುವಂತದ್ದು ಬ್ಲೀಡಿಂಗ್ ಡಯಾಥೆಸಿಸ್, ಅಂದ್ರೆ ಇದು ಡೆಂಟಲ್ ರಿಲೇಟೆಡ್
ಡಿಸೀಸ್. ಮತ್ತೆ ವಾಟರ್ ಸಾಲ್ಯುಬಲ್ ಬಿ ಮತ್ತೆ ಸಿ. B1 ಇಂದ ಬರುವಂತದ್ದು ಬೆರಿಬೆರಿಯಲ್ಲಿ ಟಯರ್ಡ್ನೆಸ್ ಬರುತ್ತೆ. B2 ಇಂದ ಬರುವಂತದ್ದು ಎರಿಬೋಫ್ಲೇವಿನೆಸಸ್. B3 ಇಂದ ಬರುವಂತದ್ದು ಪೆಲೆಗ್ರಾ. B5 ಇಂದ ಬರುವಂತದ್ದು ಪೆರಾಸ್ಥಿಸಿಯಾ. B6 ಇಂದ ಬರುವಂತದ್ದು ಅನಿಮಿಯಾ ಪೆರಿಫೆರಲ್ ನ್ಯೂರೋಪತಿ. B7 ಇಂದ ಬರುವಂತದ್ದು ಡರ್ಮಟೈಟಿಸ್. B9 ಇಂದ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್. ನ್ಯೂರಲ್ ಟ್ಯೂಬ್, ಈ ಡರ್ಮಟೈಟಿಸ್ ಅಂದ್ರೆ ಸ್ಕಿನ್ ರಿಲೇಟೆಡ್ ಡಿಸೀಸು. ಇದು ನ್ಯೂರಲ್ ಟ್ಯೂಬ್ ಅಂತಂದ್ರೆ ಇದು ಮೆಂಟಲ್ ಹೆಲ್ತ್ಗೆ ಅಥವಾ ಸ್ಪೈನಲ್ ಕಾರ್ಡ್ ಡಿಸೀಸು. ದೆನ್ B12 ಇಂದ ಬರುವಂತದ್ದು ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ. ಸಿ ಇಂದ ಬರುವಂತದ್ದು ಸ್ಕರ್ವಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಯಾಕಂತಂದ್ರೆ PYQ ಅಲ್ಲಿ ಎ ಮತ್ತೆ ಸಿ ಬಗ್ಗೆ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಅಂಡ್ ನೀವು ಕೆ ಅಥವಾ ಇ ಬಗ್ಗೆ ಈ ಸಲ ಎಕ್ಸ್ಪೆಕ್ಟ್ ಮಾಡಬಹುದು, ಇಲ್ಲ B12 ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ದಯವಿಟ್ಟು ಈ ಸ್ಲೈಡ್ ನ ನೀವು ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಡಿಸೀಸು ಇವಾಗ ಕಾಸ್ಡ್ ಬೈ ವೇರಿಯಸ್ ಪ್ಯಾಥೋಜನ್ ಇಂದ ನಮ್ಗೆ ಬರುತ್ತೆ. ಈಗ ನಿಮ್ಗೊಂದು ಕ್ವಶನ್ ನಾನು ಕೇಳ್ತೀನಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಯಾಥೋಜನ್ ಅಂಡ್ ಆಂಟಿಜನ್? ಇದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಡಿಫರೆನ್ಸ್ ಬಿಟ್ವೀನ್ ಪ್ಯಾಥೋಜನ್ ಅಂಡ್ ಆಂಟಿಜನ್. ಡಿಫರೆನ್ಸ್ ಬಿಟ್ವೀನ್ ಪ್ಯಾಥೋಜನ್ ಅಂಡ್ ಆಂಟಿಜನ್. ಇವಾಗ ಡಿಸೀಸು ವೈರಲ್ ಡಿಸೀಸ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿರ್ಬೋದು, ಪ್ರೋಟೋಜೋವಾ ಡಿಸೀಸ್ ಆಗಿರ್ಬೋದು, ಫಂಗೈ ಡಿಸೀಸ್ ಆಗಿರಬಹುದು. ಇವೆಲ್ಲ ವೆಕ್ಟರ್ಸ್. ವೈರಲ್ ಡಿಸೀಸಸ್ ಬ್ಯಾಕ್ಟೀರಿಯಾದಿಂದ ಬರುವಂತದ್ದು ಬ್ಯಾಕ್ಟೀರಿಯಲ್ ಡಿಸೀಸಸ್. ಪ್ರೋಟೋಜೋವಾ ಅಂದ್ರೆ ಏನರಿಂದ ಬರುತ್ತೆ, ಕೆಲವು ಆಲ್ಗೆಯಿಂದ ಬರುವಂತ ಡಿಸೀಸ್ ಆಗಿರ್ಬೋದು, ಫಂಗಸ್ ಇಂದ ಬರುವಂತ ಡಿಸೀಸ್ ಆಗಿರ್ಬೋದು. ಇವೆಲ್ಲವೂ ಕೂಡ ಡಿಸೀಸು ಒಂದರಿಂದ ಇನ್ನೊಂದಕ್ಕೆ ಸ್ಪ್ರೆಡ್ ಆಗುತ್ತೆ. ದೆನ್ ಯಾವ ರೀತಿಯಲ್ಲಿ ಒಂದು ಡಿಸೀಸು ಟ್ರಾನ್ಸ್ಮಿಟ್ ಆಗುತ್ತೆ? ಟ್ರಾನ್ಸ್ಮಿಷನ್ ಫೆಕೋ ಓರಲ್ ಅಂತಂದ್ರೆ ಮನುಷ್ಯನ ಎಕ್ಸ್ಕ್ರಿಟಾ ಇಂದ ಅಥವಾ ಓರಲ್, ಅದು ನಮ್ಗೆ ಸೊಳ್ಳೆ ಅದ್ರ ಮೇಲೆ ಕೂತು ಮತ್ತೆ ಆ ಸೊಳ್ಳೆ ಒಂದು ಮನುಷ್ಯನ ತಿನ್ನುವಂತ ಊಟದಲ್ಲಿ ಕೂತು ನಾವು ಅದನ್ನ ವಾಶ್ ಮಾಡದೆ ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ. ಡ್ರಾಪ್ಲೆಟ್, ಇವಾಗ ಫಾರ್ ಎಕ್ಸಾಂಪಲ್ ನಾವು ಸೀನಿದರೆ ಅಥವಾ ಕೆಮ್ಮಿದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಡ್ರಾಪ್ಲೆಟ್ಸ್, ಏರ್ ಡ್ರಾಪ್ಲೆಟ್ಸ್ ಇಂದನೂ ಕೂಡ ರೋಗ ಟ್ರಾನ್ಸ್ಮಿಟ್ ಆಗ್ಬಹುದು. ಬ್ಲಡ್, ಇವಾಗ ಫಾರ್ ಎಕ್ಸಾಂಪಲ್ ನಾವು ಬ್ಲಡ್ ನ ಡೊನೇಟ್ ಮಾಡ್ತೀವಿ ಅಥವಾ ರಿಸೀವ್ ಮಾಡ್ತೀವಿ. ಆ ಬ್ಲಡ್ ಡೊನೇಟ್ ಅಥವಾ ರಿಸೀವ್ ಡೊನೇಟ್ ಮಾಡಿದ ವ್ಯಕ್ತಿಗೆ ಯಾವ್ದಾದ್ರು ಇನ್ಫೆಕ್ಷನ್ ಆಗಿದ್ರೆ ಅದರಿಂದ ನಮಗ್ ಬರುತ್ತೆ. ಸಿರಮ್, ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಡ್ರಗ್ ಅಡಿಕ್ಟ್ಸ್ ಇರ್ತಾರೆ ಅಥವಾ ಸಿರಂಜ್ ನ ನಾವು ರಿಪೀಟೆಡ್ಲಿ ಯೂಸ್ ಮಾಡಿದಾಗ ಅದರಿಂದನೂ ಕೂಡ ಒಂದು ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ. ಸೆಕ್ಷುವಲ್ ಟ್ರಾನ್ಸ್ಮಿಷನ್, ಇವಾಗ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಡಿಸೀಸ್ ಅಂತಾನೆ ಇರುತ್ತೆ STD. ಅನ್ಪ್ರೊಟೆಕ್ಟೆಡ್ ಫಿಸಿಕಲ್ ಕಾಂಟ್ಯಾಕ್ಟ್ ಆದಾಗ ಬರುವ ಸಾಧ್ಯತೆ ಇರುತ್ತೆ. ಝೊನೋಟಿಕ್, ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಕಾಯಿಲೆ. ವೂಂಡ್ ಬ್ರೇಕ್, ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಕಾಯಿಲೆಗಳು ಹೇಗಿರುತ್ತೆ ಅಂದ್ರೆ ಅದು ಗಾಯಗಳು ಮಾಯ್ದಿರೋದಿಲ್ಲ. ಆ ಗಾಯವನ್ನು ನಾವು ಇನ್ನೊಬ್ರು ಟಚ್ ಮಾಡಿದಾಗ ಅದರಿಂದನೂ ಕೂಡ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಇದು ನಾವು ನೋಡ್ತಾ ಹೋಗೋಣ ವೈರಲ್ ಡಿಸೀಸಸ್ ಯಾವ್ಯಾವ್ದು ವೈರಸ್ ಇಂದ ಬರುತ್ತೆ ಅಂತ. ಐ ಜಸ್ಟ್ ರೀಡ್ ಔಟ್ ದಿಸ್ ಒನ್ಸ್, ನೀವು ಆಮೇಲೆ ಒಂದ್ಸಲ ಇದನ್ನ ಪಾಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ. ಇನ್ಫ್ಲೂಯೆನ್ಸಾ, ಇದು RNA ವೈರಸ್. ಇದರಲ್ಲಿ ಸಿಂಪ್ಟಮ್ಸ್ ಏನಂದ್ರೆ ರೆಸ್ಪಿರೇಟರಿ ಪ್ಯಾಸೇಜ್, ಎಪಿಲಿಥಲ್ ಲೈನಿಂಗ್, ಟ್ರಾಶಿಯಾ ಬ್ರಾಂಚಿ. ಡ್ರಾಪ್ಲೆಟ್ ಇನ್ಫೆಕ್ಷನ್, ಒಬ್ಬ ಮನುಷ್ಯನಿಗೆ ಇದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ಬರುತ್ತೆ. ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ. ದೆನ್ ಕಾಮನ್ ಕೋಲ್ಡ್, ಇದು RNA ವೈರಸ್ ಅಥವಾ ರೈನೋ ವೈರಸ್ ಇಂದ ಬರುತ್ತೆ. ರೆಸ್ಪಿರೇಟರಿ ಪ್ಯಾಸೇಜ್, ಇಲ್ಲೇ ನೋವಾಗುವಂಥದ್ದು, ಇದು ಕೂಡ ಡ್ರಾಪ್ಲೆಟ್ ಇಂದನೇ ಬರುತ್ತೆ. ಇದಕ್ಕೆ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ. ಸ್ಮಾಲ್ ಪಾಕ್ಸ್ ಅಂತಂದ್ರೆ ಮನುಷ್ಯರಿಗೆ ಇಷ್ಟು ಈ ಅಮ್ಮ ತರನೇ ಚಿಕನ್ ಪಾಕ್ಸ್ ತರನೇ ಸ್ವಲ್ಪ ದೊಡ್ಡದಾದಂತಹ ಒಂದು ಗುಳ್ಳೆಗಳು ಬರುತ್ತೆ. ಅದು ಕೂಡ RNA ವೈರಸ್ ಇಂದ ಬರುವಂತದ್ದು. ಅದು ಸ್ಕಿನ್ ಅಂಡ್ ರೆಸ್ಪಿರೇಟರಿ ಪಾತ್ವೇ ಇಂದ ಅದು ನಮ್ಗೆ ಇಲ್ಲಿ ಇರಿಟೇಬಲ್ ಆಗ್ತಾ ಇರುತ್ತೆ. ಟ್ರಾನ್ಸ್ಮಿಷನ್ ಇದು ಕೂಡ ಡ್ರಾಪ್ಲೆಟ್ ಇನ್ಫೆಕ್ಷನ್. ಫಸ್ಟ್ ಎವರ್ ವ್ಯಾಕ್ಸಿನ್ ಎಡ್ವರ್ಡ್ ಜೆನ್ನರ್ ಅನ್ನೋರು ಕಂಡಿಡಿದ್ರು. ಅದು ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್. ಇವಾಗ ಅದು ನೆಸೆಸರಿ ಇಲ್ಲ, ಯಾಕಂತಂದ್ರೆ ಇಂಡಿಯಾದಲ್ಲಿ ಎಲಿಮಿನೇಟ್ ಆಗಿದೆ. ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಅಂದ್ರೆ ಏನು ಅಂದ್ರೆ ಈ ಒಂದು ವೈರಸ್ ನ ಅದರ ಶಕ್ತಿಯನ್ನು ಕುಗ್ಗಿ ಅದರಿಂದನೇ ವ್ಯಾಕ್ಸಿನ್ ನ ತಯಾರಿಸಿರೋದಕ್ಕೆ ಲಿವಿಂಗ್ ಅಥವಾ ಲೈವ್ ಅಟೆನ್ಯೂಯೇಟೆಡ್ ವೈರಸ್ ವ್ಯಾಕ್ಸಿನ್ ಅಂತ ಕರೀತಾರೆ. ಚಿಕನ್ ಪಾಕ್ಸ್, ಇದು ಕೂಡ ವೈರಸ್ ಇಂದನೇ. ಇದರಲ್ಲಿ ಬ್ಲಿಸ್ಟರಿಂಗ್ ಸ್ಕಿನ್ ರ್ಯಾಶ್, ಇಷ್ಟಿಷ್ಟಪ್ಪ ಬರ್ತಾ ಇರುತ್ತೆ ಸ್ಕಿನ್ ಅಲ್ಲಿ. ಇದು ಏರ್ಬೋರ್ನ್ ಡ್ರಾಪ್ಲೆಟ್ಸ್ ಇಂದನೇ ಬರುವಂತದ್ದು. ವ್ಯಾಕ್ಸಿನೇಷನ್ ಇದೆ, ಅದು ಲೈವ್ ಅಟೆನ್ಯೂಯೇಟೆಡ್ ವೈರಸ್. ಮಂಪ್ಸ್, ಮಿಸಲ್, ರುಬೆಲ್ಲಾ, ಇವು ಮೂರು ಕೂಡ ವೈರಸ್ ಇಂದ ಬರುವಂತಹ ಕಾಯಿಲೆಗಳು. ರೆಸ್ಪಿರೇಟರಿ ಪ್ಯಾಸೇಜ್, ಲಂಗ್ಸ್ ಮತ್ತೆ ಲಿಂಫ್ ನೋಡ್ಸ್ ಅಲ್ಲಿ ಊತ ಬರುವಂತದ್ದು. ಈ
MMR. ಈ MMR ಇವು ಏರ್ಬೋರ್ನ್ ಡ್ರಾಪ್ಲೆಟ್ಸ್ ಇಂದನೇ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದಕ್ಕೆ MMR ಅಂತಾನೆ ಒಂದು ವ್ಯಾಕ್ಸಿನ್ ಇದೆ, ಅದು ಕೂಡ ಲಿವ್ ಅಟೆನ್ಯೂಯೇಟೆಡ್ ವೈರಸ್. MMR ಮಿಸಲ್, ಮಮ್ಸ್ ಅಂಡ್ ರುಬೆಲ್ಲಾ. ದೆನ್ ಪೋಲಿಯೋ ಕೂಡ ಇದು ಕೂಡ ವೈರಲ್ ಡಿಸೀಸ್. ಇದು ನರ್ವ್ಗೆ ಅಟ್ಯಾಕ್ ಮಾಡುತ್ತೆ. ಆ ನರ್ವ್ಗೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಪಾರ್ಟ್ ಅದರ ಇದನ್ನ ಪ್ಯಾರಲೈಸ್ ಆಗ್ಬಿಡುತ್ತೆ, ಅಂದ್ರೆ ಶಕ್ತಿಹೀನ ಆಗುತ್ತೆ. ದೆನ್ ಇದು ಟ್ರಾನ್ಸ್ಮಿಷನ್ ಫೀಕಸ್ ಅಂಡ್ ಡ್ರಾಪ್ಲೆಟ್ಸ್. ರೋಲ್ ಆಫ್ ಕಂಟಾಮಿನೇಷನ್ ವಾಟರ್ ಅಂಡ್ ಹೈಜಿನ್, ಅಂದ್ರೆ ಎಲ್ಲಿ ಹೈಜಿನ್ ಇರೋದಿಲ್ವೋ ಅಲ್ಲೆಲ್ಲ ಕೂಡ ಈ ರೀತಿಯ ಒಂದು ಕಾಯಿಲೆ ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ. ಓರಲ್ ವ್ಯಾಕ್ಸಿನ್ ಅಲ್ಲಿ ಎರಡಿದೆ, ಒಂದು ಓರಲ್ ಪೋಲಿಯೋ ವ್ಯಾಕ್ಸಿನ್, ಇನ್ನೊಂದು ಇಂಜೆಕ್ಟಬಲ್ ವ್ಯಾಕ್ಸಿನ್. ಇದು ಯೆಲ್ಲೋ ಫೀವರ್ RNA ವೈರಸ್ ಇಂದಾನೆ ಬರುವಂತದ್ದು. ಇದು ಮೈಲ್ಡ್ ಫೀವರ್. ಲೇಟರ್ ಏನಾಗುತ್ತೆ ಅಂದ್ರೆ ಕಿಡ್ನಿ ಮತ್ತೆ ಲಿವರ್ದು ಪ್ರಾಬ್ಲಮ್ ಆಗುತ್ತೆ, ಸೊ ಇಟ್ ಇಂಪ್ಯಾಕ್ಟ್. ದೆನ್ ವೆಕ್ಟರ್ ಬೇಸ್ಡ್ ಸ್ಪ್ರೆಡ್ ಆಡಿಸ್ ಮಸ್ಕಿಟೋ, ಇದು ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್. ಏಡ್ಸ್ ರೆಟ್ರೋವೈರಸ್, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ಡೆಸ್ಟ್ರಾಯ್ಸ್ ದ ಇಮ್ಯೂನ್ ಸಿಸ್ಟಮ್. ಇದು ಸೆಕ್ಷುವಲ್ ಇಂಟರ್ಕೋರ್ಸ್ ಮತ್ತೆ ಬ್ಲಡ್ ನ ಒಬ್ರಿಂದ ಒಬ್ರಿಗೆ ಕೊಡೋದ್ರಿಂದ ಬರುತ್ತೆ. ಅದು ನಮ್ಗೆ ಗೊತ್ತೇ ಇದೆ. ಏಡ್ಸ್ ಬರೋದಕ್ಕೆ ಒಂದು ಸಿರಂಜ್ ಇಂದ ಬರಬಹುದು, ಇನ್ನೊಂದು ಬ್ಲಡ್ ಇಂದ ಬರಬಹುದು, ಇನ್ನೊಂದು ಸೆಕ್ಷುವಲ್ ಇಂಟರ್ಕೋರ್ಸ್ ಇಂದ ಬರಬಹುದು. ವ್ಯಾಕ್ಸಿನೇಷನ್ ಇದಕ್ಕೆ ಇಲ್ಲಿ ತನಕ ಇಲ್ಲ. ದೆನ್ ಎಬೋಲಾ ಇದು ಎಬೋಲಾ ವೈರಸ್ ಇಂದ ಬರುತ್ತೆ. ಅಂಡ್ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡುವಾಗ DNA RNA ರೆಟ್ರೋವೈರಸ್ಗೆ ಎಕ್ಸಾಂಪಲ್ HIV ಅಂತ ಹೇಳಿದ್ದೆ, ಇಫ್ ಯು ರಿಮೆಂಬರ್. ಎಬೋಲಾ ವೈರಸ್ ಇದು ಎಬೋಲಾ ಅನ್ನೋ ಕಾಯಿಲೆ ಎಬೋಲಾ ವೈರಸ್ ಇಂದ ಬರುತ್ತೆ. ಇದಕ್ಕೆ ಸಿಂಪ್ಟಮ್ಸ್ ಏನಂದ್ರೆ ಇದು ತುಂಬಾ ಚಳಿ ಆಗ್ತಿರುತ್ತೆ, ಡಿಹೈಡ್ರೇಷನ್ ಆಗ್ತಾ ಇರುತ್ತೆ, ಫೀವರ್ ಇರುತ್ತೆ, ಅಟ್ ಲಾಸ್ಟ್ ಸತ್ತೋಗ್ತಾರೆ. ದಿಸ್ ಇಸ್ ಅ ಝೊನೋಟಿಕ್ ಡಿಸೀಸ್ ಅಂದ್ರೆ ಪ್ರಾಣಿಯಿಂದ ಮನುಷ್ಯನಿಗೆ ಹರಡುವಂತಹ ಕಾಯಿಲೆ. ಆ ಪ್ರಾಣಿ ಯಾವ್ದಾದ್ರು ಒಂದು ಪ್ರಾಣಿಗೆ ವೈರಸ್ ಅಟ್ಯಾಕ್ ಆಗಿದ್ರೆ ಆ ಪ್ರಾಣಿಯಿಂದ ಮನುಷ್ಯರಿಗೆ ಹರಡುತ್ತೆ. ಅಂಡ್ ಲೇಟರ್ ಇಟ್ ಕಾಂಟ್ಯಾಕ್ಟ್ಸ್ ಏನಾಗುತ್ತೆ ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡಿ ಮತ್ತೆ ಸಾಯುವ ಸ್ಥಿತಿಗೂ ಕೂಡ ತಲುಪಬಹುದು. ಇಲ್ಲಿ ತನಕ ಇದಕ್ಕೆ ವ್ಯಾಕ್ಸಿನೇಷನ್ ಇಲ್ಲ. ಅಂಡ್ ಕರೆಂಟ್ ನ್ಯೂಸ್ ಅಲ್ಲಿ ಇದು ಯಾವಾಗ್ಲೂ ಇರುತ್ತೆ, ಯಾಕಂದ್ರೆ ಆಫ್ರಿಕಾದಲ್ಲಿ 2 years ಬ್ಯಾಕ್ ಈ ಕಾಯಿಲೆ ಇತ್ತು. ದೆನ್ ಕಮ್ಸ್ ಝೀಕಾ ಕೂಡ RNA ವೈರಸ್ ಇಂದ ಹರಡುವಂತಹ ಒಂದು ಕಾಯಿಲೆ. ಇದರಲ್ಲಿ ಮೈಲ್ಡ್ ಇಲ್ನೆಸ್ ಇರುತ್ತೆ, ಡೆಂಗ್ಯೂ ಲೈಕ್ ಸಿಂಪ್ಟಮ್ಸ್. ಇದು ನೆನ್ಪಿಟ್ಕೊಳ್ಳಿ, ಡೆಂಗ್ಯೂ ಲೈಕ್ ಸಿಂಪ್ಟಮ್ಸ್ ಯಾವುದು ಅಂದ್ರೆ ಝೀಕಾ ಕಾಯಿಲೆ. ಇದು ವೆಕ್ಟರ್ ಬೈಟ್, ಏಡಿಸ್ ಅನ್ನುವಂತಹ ಹೆಣ್ಣು ಸೊಳ್ಳೆಯಿಂದ ಬರುತ್ತೆ. ಸಮ್ಟೈಮ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದನೂ ಬರುವಂತಹ ಕಾಯಿಲೆ. ಇದಕ್ಕೂ ಕೂಡ ವ್ಯಾಕ್ಸಿನೇಷನ್ ಇಲ್ಲ. ರೋಟಾ ವೈರಸ್ ಇದು RNA ವೈರಸ್ ಇಂದ ಬಂದಿರುವಂತಹ ಕಾಯಿಲೆ. ಇದು ಡಯೇರಿಯಾ ಅಂತಂದ್ರೆ ಲೂಸ್ ಮೋಷನ್ ಅಥವಾ ಡಿಸೆಂಟ್ರಿ. ಇದು ಹೇಗಾಗುತ್ತೆ ಅಂತಂದ್ರೆ ಒಂದು ಡಯೇರಿಯಾ ಬರುವಂತದ್ದು ಮೇಜರ್ಲಿ ಫುಡ್ ಅಥವಾ ವಾಟರ್ ಹೈಜಿನಿಕ್ ಇಂದ. ಇದಕ್ಕೆ ವ್ಯಾಕ್ಸಿನೇಷನ್ ರೀಸೆಂಟ್ ಆಗಿ ಡೆವಲಪ್ ಮಾಡಿದ್ದಾರೆ. ಹೆಪಟೈಟಸ್ ವಿ ವಿಲ್ ಸ್ಟಡಿ. ಹೆಪಟೈಟಸ್ ಅಲ್ಲಿ ಟೋಟಲ್ ABCDE ಅನ್ನುವಂತಹ 5 ಬಗೆಗಳಿದೆ. ಅದರಲ್ಲಿ A ಅಂಡ್ E ಆಲ್ಮೋಸ್ಟ್ ಸಿಮಿಲರ್ ಇದೆ, ನೋಡ್ಕೊಳ್ಳಿ. ಅಂಡ್ BCD ಸಿಮಿಲರ್ ಇದೆ. ಈ ಸೋರ್ಸ್ ವೈರಸ್ ಫೀಕಸ್ ಇಂದ ಬರುತ್ತೆ. ಹೇಗೆ ಫೀಕಸ್ ಅಂದ್ರೆ ಮನುಷ್ಯನ ಎಕ್ಸ್ಕ್ರಿಟಾದಿಂದ ಬರುವಂತಹ ಒಂದು ಕಾಯಿಲೆ. ಮತ್ತೆ ಟ್ರಾನ್ಸ್ಮಿಷನ್ ಫೀಕಲ್ ಓರಲ್. ಇದು ಕ್ರೋನಿಕ್ ಇನ್ಫೆಕ್ಷನ್ ಅಲ್ಲ. ಇದಕ್ಕೆ ಪ್ರಿವೆನ್ಷನ್ ಮಾಡಬಹುದು ಪ್ರೀ ಮತ್ತೆ ಪೋಸ್ಟ್ ಇಮ್ಯುನೈಸೇಷನ್ ಮೂಲಕ. ಇದು ಸೇಫ್ ಡ್ರಿಂಕಿಂಗ್ ವಾಟರ್ ಎನ್ಶೋರ್ ಮಾಡಿದ್ರೆ ಈ ಕಾಯಿಲೆನ ತಡೆಗಟ್ಟಬಹುದು. BCD ಏನ್ ಮಾಡುತ್ತೆ ಅಂದ್ರೆ ಇದು ಬ್ಲಡ್ ಡಿರೈವ್ಡ್, ಅಂದ್ರೆ ಮೋಸ್ಟ್ಲಿ ಇದು ಬರುವಂತದ್ದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರುತ್ತೆ. ಈ 3 ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. A ಅಂಡ್ E ದೇ ಆರ್ ಫಿಕಲ್ ಓರಲ್ ಇಂದ ಬರುವಂತದ್ದು ಟ್ರಾನ್ಸ್ಮಿಷನ್. ಇನ್ನ ಉಳಿದು ಇದು ಬ್ಲಡ್ ಫ್ಲೂಯಿಡ್ಸ್ ಇಂದ ಬರುವಂತದ್ದು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನ ಡೆಪ್ತ್ ಆಗಿ ಈ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳೋದಿಲ್ಲ. ದೆನ್ ಡಿಫ್ರೆನ್ಸ್ ಬಿಟ್ವೀನ್ IPA ಅಂಡ್ OPA, ಇಂಜೆಕ್ಟೆಡ್ ಪೋಲಿಯೋ ವೈರಸ್ ಅಂಡ್ ಓರಲ್ ಪೋಲಿಯೋ ವೈರಸ್. ಇಂಜೆಕ್ಟೆಡ್ ಪೋಲಿಯೋ ವೈರಸ್ ಅಲ್ಲಿ ಕಿಲ್ಡ್ ಫಾರ್ಮಲೈಸ್ಡ್ ವೈರಸ್, ಇಲ್ಲಿ ವೈರಸ್ ನ ಸಾಯಿಸಿರ್ತಾರೆ. ಓಪನ್ ಪೋಲಿಯೋ ವ್ಯಾಕ್ಸಿನ್ ಅಲ್ಲಿ ಲೈವ್ ಅಟೆನ್ಯೂಯೇಟೆಡ್ ವೈರಸ್. ಇದು ಗಿವನ್ ಇನ್ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾರೆ. ಯಾವ್ದನ್ನ IPV. ಇದು OPV ಓರಲಿ ಕೊಡುವಂತದ್ದು. ಇಟ್ ಇಂಡ್ಯೂಸ್ ಸರ್ಕ್ಯುಲೇಟಿಂಗ್ ಆಂಟಿಬಾಡಿ, ನೋ ಲೋಕಲ್ ಇಮ್ಯುನಿಟಿ. ಬಟ್ ಇದು ಲೋಕಲ್ ಇಮ್ಯುನಿಟಿನ ಇಂಡ್ಯೂಸ್ ಮಾಡುತ್ತೆ. ಇದು ಪ್ರಿವೆಂಟ್ಸ್ ಪ್ಯಾರಲೈಸಿಸ್
ಡಸ್ ನಾಟ್ ಪ್ರಿವೆಂಟ್ ರೀಇನ್ಫೆಕ್ಷನ್ ಬೈ ಓಲ್ಡ್ ವೈರಸಸ್. ಅಂದ್ರೆ ಈ ಇಂಡ್ಯೂಸ್ಡ್ ಅಥವಾ ಇಂಜೆಕ್ಟೆಡ್ ಪೋಲಿಯೋ ವೈರಸ್ ಏನ್ ಮಾಡುತ್ತೆ ಅಂದ್ರೆ ಈ ಪ್ಯಾರಲೈಸ್ ನ ಮಾತ್ರ ಪ್ರಿವೆಂಟ್ ಮಾಡುತ್ತೆ, ಬಟ್ ನೆಕ್ಸ್ಟ್ ಯಾವ್ದಾದ್ರು ವೈಲ್ಡ್ ಪೋಲಿಯೋ ವೈರಸ್ ಬಂದ್ರೆ ಅದನ್ನ ಇದು ಪ್ರಿವೆಂಟ್ ಮಾಡೋದಿಲ್ಲ. ಬಟ್ ಈ ಓಪನ್ ಪೋಲಿಯೋ ವೈರಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಪ್ರಿವೆಂಟ್ಸ್ ಪ್ಯಾರಲೈಸ್ ಅಂಡ್ ಇಂಟೆನ್ಸ್ಟೈನಲ್ ರೀಇನ್ಫೆಕ್ಷನ್ ನ ಇದು ಹೊರಗಡೆಯಿಂದ ಬರುವಂತ ವೈಲ್ಡ್ ಪೋಲಿಯೋ ಅಟ್ಯಾಕ್ ನ ಇದು ಏನ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಇಟ್ ಈಸ್ ನಾಟ್ ಯೂಸ್ಫುಲ್ ಫಾರ್ ಎಪಿಡೆಮಿಕ್. ಇವಾಗ ಒಂದೇ ಸಲ ಆಗ್ತಾ ಇದ್ರೆ ಎಲ್ಲ ಕಡೆ ಅದಕ್ಕೆ ಇದು ಯಾವ್ದು ಯೂಸ್ ಆಗಲ್ಲ. ಇಂಡ್ಯೂಸ್ಡ್ ಪೋಲಿಯೋ ಅಥವಾ ಇಂಜೆಕ್ಟೆಡ್ ಪೋಲಿಯೋ ವೈರಸ್ ಯೂಸ್ ಆಗೋದಿಲ್ಲ. ಓಪನ್ ಪೋಲಿಯೋ ವೈರಸ್ ಇದು ಕಂಟ್ರೋಲ್ ಎಪಿಡೆಮಿಕ್ ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಆಗುತ್ತೆ. IPV ಇದು ಕಾಸ್ಟ್ಲಿಯರ್, OPV ಇದು ಚೀಪರ್. ಮತ್ತೆ IPV ನ ಇದನ್ನ ಸ್ಟೋರ್ ಮಾಡುವ ಟ್ರಾನ್ಸ್ಪೋರ್ಟ್ ಮತ್ತೆ ಸ್ಟೋರ್ ಮಾಡೋಕೆ ಯಾವುದೇ ರೀತಿಯಾದ ಕಂಡೀಷನ್ ಬೇಕಾಗಿರೋದಿಲ್ಲ. ಬಟ್ ಓಪನ್ ಪೋಲಿಯೋ ವೈರಸ್ಗೆ ಪ್ರಾಪರ್ ಕಂಡೀಷನ್ ನೆಸೆಸರಿ ಇರುತ್ತೆ. ಯಾಕಂತಂದ್ರೆ ಅದು ಲೈವ್ ಅಟೆನ್ಯೂಯೇಟೆಡ್ ವೈರಸ್. ಇಷ್ಟು ಡಿಫ್ರೆನ್ಸ್ ನ ತಿಳ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಯೂಶುವಲಿ ಕೇಳೋದಿಲ್ಲ, ಬಟ್ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಡಿಸೀಸು ಜಾಪನೀಸ್ ಎನ್ಸೆಫಲೈಟಿಸ್. ಅದು RNA ಡಿಸೀಸು. ಬ್ರೈನ್ ಸ್ವೆಲ್ಲಿಂಗು, ಸಿವಿಯರ್ ಹೆಡ್ಏಕು, ಫ್ಯಾಟಲ್ ಇನ್ ಚಿಲ್ಡ್ರನ್, ಮತ್ತೆ ಟ್ರಾನ್ಸ್ಮಿಷನ್ ಕ್ಯೂಲೆಕ್ಸ್ ಎನ್ನುವಂತಹ ಸೊಳ್ಳೆಯಿಂದ ಬರುತ್ತೆ. ಸೊಳ್ಳೆ ಆರ್ ಮಸ್ಕಿಟೋ ಸೊಳ್ಳೆ. ಅವೈಲೇಬಲ್ ಇನ್ ದ ಪಾರ್ಟ್ ಆಫ್ ನ್ಯಾಷನಲ್ ಶೆಡ್ಯೂಲ್. ಕ್ಯಾಸನೂರು ಫಾರೆಸ್ಟ್ ಡಿಸೀಸು ಇದು ಕೂಡ RNA. ಕ್ಯಾಸನೂರು ಇದು ಕರ್ನಾಟಕದಲ್ಲಿ ಇರುವಂತಹ ಒಂದು ಊರು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಂಕಿಯಲ್ಲಿರುವ ಟಿಕ್ಕಿಂದ ಬರುವಂತ ಒಂದು ಕಾಯಿಲೆ ಇದು. ಇದು ಏನಂತಂದ್ರೆ ತುಂಬಾ ಫೀವರ್ ಬರುತ್ತೆ ಮತ್ತೆ ತುಂಬಾ ಚಳಿ ಆಗುತ್ತೆ. ಇದು ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗಲ್ಲ, ಬಟ್ ಮಂಕಿಯಿಂದ ಹ್ಯೂಮನ್ಗೆ ಟ್ರಾನ್ಸ್ಮಿಷನ್ ಆಗುತ್ತೆ. ಇದಕ್ಕೆ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ. ವೈರಲ್ ಡಿಸೀಸಸ್ ವಿಚ್ ಆರ್ ಇನ್ ದ ನ್ಯೂಸ್ ನೋಡ್ತಾ ಹೋಗೋಣ. ಝಾಂಬಿ ವೈರಸ್ ಏನಾಯ್ತು ಅಂತ ಅಂದ್ರೆ ಆಲ್ಮೋಸ್ಟ್ 48,000 ಇಯರ್ಸ್ ಇಂದ ಫಾರ್ಮಾ ಫಸ್ಟ್ ಪರ್ಮನೆಂಟ್ ಆಗಿ ಫ್ರೋಸನ್ ಆಗಿರುವಂತಹ ಒಂದು ಜಾಗದಲ್ಲಿ ಇದು ಎಲ್ಲಿ ರಷ್ಯಾದಲ್ಲಿ ಇದ್ದಂತಹ ಒಂದು ಝಾಂಬಿ ವೈರಸ್ ಈಗ ಕ್ಲೈಮೇಟ್ ಚೇಂಜ್ ಇಂದ ಹೊರಗಡೆ ಬಂದಿದೆ. ಅದು ತುಂಬಾ ಇಂಪಾರ್ಟೆಂಟು. ಝಾಂಬಿ ವೈರಸ್ 48,500 ಇಂದ ಇದು ಇದ್ದಂತಹ ಒಂದು ವೈರಸ್, ಅದು ಪಾಂಡೋರಾ ವೈರಸ್ ಎಡೆಮಾ ಅಂತ. ಇದು ಈಗ ಎಮರ್ಜ್ ಆಗಿದೆ. ಯಾಕಂತಂದ್ರೆ ಡ್ಯೂ ಟು ದ ಗ್ಲೋಬಲ್ ಟೆಂಪರೇಚರ್ ರೈಸ್ ಆಗ್ತಿರೋದ್ರಿಂದ. ನೆಕ್ಸ್ಟ್ ಮಾರ್ಬರ್ಗ್ ವೈರಸ್ ಡಿಸೀಸು. ಇದು ಗಾನಾದಲ್ಲಿ ಫಸ್ಟ್ ಕೇಸು ಡೆವಲಪ್ ಆಯಿತು. ಇದು ಫ್ರೂಟ್ ಬ್ಯಾಟ್ ಅಂದ್ರೆ ಬ್ಯಾಟ್ಸ್ ಇಂದ ಇದು ಕ್ಯಾರಿ ಆಗುವಂತ ಒಂದು ಡಿಸೀಸು. ಬಟ್ ಇದರಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, 88% ಆಫ್ ದ ಫ್ಯಾಟಲ್ ಅಂದ್ರೆ ಇನ್ಫೆಕ್ಟ್ ಆದ್ರೆ ಒಂದ್ಸಲ ಹತ್ತತ್ರ 88% ಜನ ಸತ್ತೋಗ್ತಾರೆ. ದೆನ್ ಅಮೆರಿಕನ್ ಸ್ವೈನ್ ಫ್ಲೂ ವೈರಲ್ ಡಿಸೀಸ್ ಅಫೆಕ್ಟಿಂಗ್ ಪಿಗ್ಸ್ ನಾಟ್ ಹ್ಯೂಮನ್ಸ್. ಟೊಮೆಟೊ ಫ್ಲೂ. ಲಂಫಿ ಸ್ಕಿನ್ ಡಿಸೀಸು ಇದು ವೆಕ್ಟರ್ ಬಾರ್ನ್ ಡಿಸೀಸ್ ಇನ್ ಕ್ಯಾಟಲ್ ಅಲ್ಲಿ ಬರುವಂತಹ ವೆಕ್ಟರ್ ಬಾರ್ನ್ಸ್ ಡಿಸೀಸು. ಬಟ್ ಇದು ಝೊನೋಟಿಕ್ ಅಲ್ಲ, ಅಂದ್ರೆ ಮನುಷ್ಯರಿಗೆ ಇದು ಅಟ್ಯಾಕ್ ಆಗೋದಿಲ್ಲ. ದೆನ್ ವೈಟ್ ಸ್ಪಾಟ್ ಸಿಂಡ್ರೋಮ್ ವೈರಸ್, ಇಟ್ಸ್ ಅ DNA ವೈರಸ್. ಹೈ ಲೆವೆಲ್ ಆಫ್ ಮಾರ್ಟಾಲಿಟಿ ಇನ್ ಶ್ರಿಂಪ್. ಫಾರ್ಸೆನ್ ವೈರಸ್, ಡೆತ್ ಡ್ಯೂ ಟು ದ ಝಿನೋ ಟ್ರಾನ್ಸ್ಪ್ಲಾಂಟೇಶನ್ ಅಂತಂದ್ರೆ ಮನುಷ್ಯನ ಪಾರ್ಟ್ಸ್ ನ ಪ್ರಾಣಿಗಳಿಗೆ ಹಾಕಿ, ಅನಿಮಲ್ಗೆ ಹಾಕಿ ಟೆಸ್ಟ್ ಮಾಡುವಂಥದ್ದು. ಅದಕ್ಕೆ ಝಿನೋ ಟ್ರಾನ್ಸ್ಪ್ಲಾಂಟೇಶನ್ ಅಂತಾರೆ. ಪಿಗ್ಗೆ ಆಕ್ಚುಲಿ ಈ ಹ್ಯೂಮನ್ ಹಾರ್ಟ್ ನ ಹಾಕಿ ಟೆಸ್ಟ್ ಮಾಡಿಸಿದ್ದಾರೆ. ದೆನ್ ಕೆನೈನ್ ಡಿಸ್ಟಂಪರ್ ವೈರಸ್, ಇಟ್ಸ್ ಅ ವ್ಯಾಕ್ಸಿನ್ ಡೆವಲಪ್ಡ್ ಫಾರ್ ದ ಏಷಿಯನ್ ಲಯನ್ಗೆ ಕೆನೈನ್ ಡಿಸ್ಟಂಪರ್ ಅಂತ ಒಂದು ರೋಗ ಬಂದ್ಬಿಟ್ಟು ತುಂಬಾ ಸಾಯ್ತಾ ಇರುತ್ತೆ. ಸೊ ಹಾಗಾಗಿ ಇವಾಗ ಅದಕ್ಕೆ ವ್ಯಾಕ್ಸಿನ್ ಡೆವಲಪ್ ಮಾಡಿದ್ದಾರೆ. ಅಕ್ಯೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮ್, ಫೀವರ್ ಅಂಡ್ ಚೇಂಜ್ ಆಫ್ ಮೆಂಟಲ್ ಸ್ಟೇಟ್. ಇದು ಹೆಂಗೆ ಅಂದ್ರೆ ಇದು AES ಇದು ಏನದು ಕೊರೋನಾ ವೈರಸ್ ಅಲ್ಲಿ ಬಂದಂತಹ ಒಂದು ಸಿಂಡ್ರೋಮ್. ಇದು ಫೀವರ್ ಮತ್ತೆ ಚೇಂಜ್ ಆಫ್ ದಿ ಮೆಂಟಲ್ ಸ್ಟೇಟ್ ನ ಚೇಂಜ್ ಮಾಡುತ್ತೆ, ಮತ್ತೆ ಬ್ರೀದಿಂಗ್ ಇಶ್ಯೂ ಕೂಡ ಆಗುತ್ತೆ. ದೆನ್ COVID-19 ಮ್ಯೂಟೇಷನ್. ಕೋವಿಡ್ ವೈರಸ್ ಹ್ಯಾಸ್ ಬೀನ್ ಮ್ಯೂಟೇಟಿಂಗ್ ಅಂಡ್ ನ್ಯೂ ವೇರಿಯಂಟ್ಸ್ ಆರ್ ಫಾರ್ಮಿಂಗ್. ಅದು ನಮ್ಗೆ ಗೊತ್ತಿದೆ. ಆಲ್ಫಾ ಬೀಟಾ ಗಾಮಾ ಅಂತ ಹೇಳಿ ತುಂಬಾ ವೈರಸಸ್ ಬಂತು. ಎಲ್ಲಿ ವೇರಿಯಂಟ್ಸ್ ಬಂತು ಕೋವಿಡ್ ಅಲ್ಲಿ. ಬಿಕಾಸ್ ಅದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೋದಾಗ ಅವನಲ್ಲಿ ಬೇರೆ ರೀತಿಯಾದ ಸಿಂಪ್ಟಮ್ಸ್ ತೋರಿಸಿ ಅದು ಫ್ಯಾಟಲ್ಗೂ ಕೂಡ ಆಗಿದ್ರಿಂದ ದೇರ್ ಆರ್ ಸೆವ್ರಲ್ ವೇರಿಯಂಟ್ಸ್ ಆರ್ ದೇರ್. ಇದು ಮ್ಯೂಟೇಷನ್ಗೆ ಲೀಡ್ ಟು ಚೇಂಜ್ ಇನ್ ದ ಜೀನ್ ಆಫ್ ದಿ ವೈರಸ್ ಜೀನ್ ಅಲ್ಲಿರುವಂತಹ ವೈರಸ್ ಚೇಂಜ್ ಆಗೋದಕ್ಕೆ ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಫಂಕ್ಷನಲ್
ಚೇಂಜ್ ಆಗುತ್ತೆ. ಒರಿಜಿನಲ್ ವೈರಸ್ ಅಲ್ಲಿ ಒಂದ್ ಸ್ವಲ್ಪ ಫೀವರ್ ಇದ್ರೆ ಮ್ಯೂಟೆಂಟ್ ಅಲ್ಲಿ ಜಾಸ್ತಿ ಫೀವರ್ ಇರ್ಬೋದು ಅಥವಾ ಕಮ್ಮಿ ಫೀವರ್ ಇರ್ಬೋದು. ಮತ್ತೆ ಪೇನ್ ಇದರಲ್ಲಿ ವೇರಿಯಂಟ್ ಅಲ್ಲಿ ಜಾಸ್ತಿ ಇರ್ಬೋದು. ಹೀಗೆ ಒರಿಜಿನಲ್ ವೈರಸ್ ಫಂಕ್ಷನಲ್ ಪ್ರಾಪರ್ಟಿಗಿಂತ ನ್ಯೂ ವೈರಸ್ ಅಲ್ಲಿ ಜಾಸ್ತಿ ಇರೋದಕ್ಕೆ ನ್ಯೂ ವೇರಿಯಂಟ್ ಅಂತ ಕರಿತೀವಿ. ಆ ನ್ಯೂ ವೇರಿಯಂಟ್ ಪಾಪ್ಯುಲೇಷನ್ ಅಲ್ಲಿ ಎಸ್ಟಾಬ್ಲಿಷ್ ಆದ್ರೆ ಅದನ್ನ ಸ್ಟ್ರೈನ್ ಅಂತ ಕರಿತೀವಿ. ಫಸ್ಟ್ ವೈರಸ್ ಅದು ಮ್ಯೂಟೇಟ್ ಆಗುತ್ತೆ. ಮ್ಯೂಟೇಟ್ ಆದ್ಮೇಲೆ ವೇರಿಯಂಟ್ ಆಗುತ್ತೆ. ಆ ವೇರಿಯಂಟ್ ಪಾಪ್ಯುಲೇಷನ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿದ್ರೆ ಅದು ನ್ಯೂ ಸ್ಟ್ರೈನ್ ಆಗುತ್ತೆ. ಇದನ್ನ ನೀವು ನೆನ್ಪಿಟ್ಕೊಬೇಕು. ಆಲ್ ಸ್ಟ್ರೈನ್ ಆರ್ ವೇರಿಯಂಟ್ ಬಟ್ ನಾಟ್ ಆಲ್ ವೇರಿಯಂಟ್ಸ್ ಆರ್ ಸ್ಟ್ರೈನ್. ಎಲ್ಲ ವೇರಿಯಂಟ್ಸು ಸ್ಟ್ರೈನ್ ಆಗೋದಿಲ್ಲ, ಬಟ್ ಸಮ್ ಮೇ ಕ್ರಿಯೇಟ್ ಅ ನ್ಯೂ ಪೇರೆಂಟ್ ವೈರಸ್ಗಿಂತ ಬೇರೆ ರೀತಿಯಾದಂತಹ ಬಿಹೇವಿಯರ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ನ್ಯೂ ಸ್ಟ್ರೈನ್ ಅಂತ ಕರಿತೀವಿ. ಸೊ ಆಲ್ ಸ್ಟ್ರೈನ್ ಆರ್ ಅ ನ್ಯೂ ವೇರಿಯಂಟ್ಸ್ ಬಟ್ ನಾಟ್ ಆಲ್ ವೇರಿಯಂಟ್ಸ್ ಆರ್ ಅ ನ್ಯೂ ಸ್ಟ್ರೈನ್. ಮತ್ತೆ ವೇರಿಯಂಟ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ವೇರಿಯಂಟ್ ಆಫ್ ಕನ್ಸರ್ನ್ ಮತ್ತೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಎರಡು ಬರುತ್ತೆ. ವೇರಿಯಂಟ್ ಆಫ್ ಕನ್ಸರ್ನ್ ಅಲ್ಲಿ ಇನ್ಕ್ರೀಸ್ಡ್ ಟ್ರಾನ್ಸ್ಮಿಬಿಲಿಟಿ, ಇನ್ಕ್ರೀಸ್ಡ್ ಫ್ಯಾಟಾಲಿಟಿ, ಸಿಗ್ನಿಫಿಕೆಂಟ್ ಡಿಕ್ರೀಸ್ ಇನ್ ದ ವ್ಯಾಕ್ಸಿನ್ ಆರ್ ಥೆರಪಿ ಎಫೆಕ್ಟಿವ್ನೆಸ್, ಆಲ್ಫಾ ಬೀಟಾ ಗಾಮಾ ಡೆಲ್ಟಾ ಒಮಿಕ್ರಾನ್ ಇವೆಲ್ಲ ಆಯ್ತಲ್ಲ ಕೋವಿಡ್ ಅಲ್ಲಿ. ಅದು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಡಿಸೀಸ್ ಸಿವಿಯಾರಿಟಿ, ಇಮ್ಯೂನ್ ಎಸ್ಕೇಪ್, ಟ್ರಾನ್ಸ್ಮಿಬಿಲಿಟಿ, ಡಯಾಗ್ನೋಸ್ಟಿಕ್ ಎಸ್ಕೇಪ್, ಇನ್ಕ್ರೀಸ್ಡ್ ವಾಲ್ಯೂಮ್ ಆಫ್ ಕಮ್ಯುನಿಟಿ ಟ್ರಾನ್ಸ್ಮಿಷನ್. ಇದು ಕಪ್ಪಾ ಮತ್ತೆ ಲಾಂಬ್ಡಾ. ಕನ್ಸರ್ನ್ ಟ್ರಾನ್ಸ್ಮಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ, ಸಿಗ್ನಿಫಿಕೆಂಟ್ ಡಿಕ್ರೀಸ್ ಇನ್ ವ್ಯಾಕ್ಸಿನ್ ಥೆರಪಿ. ಇವು ಇಂಟ್ರೆಸ್ಟ್ ಅಂದ್ರೆ ಡಿಸೀಸ್ ಸಿವಿಯಾರಿಟಿ, ಇಮ್ಯೂನ್ ಎಸ್ಕೇಪ್, ಟ್ರಾನ್ಸ್ಮಿಯಬಿಲಿಟಿ, ಡಯಾಗ್ನೋಸ್ಟಿಕ್ ಆಲ್ಮೋಸ್ಟ್ ಎಲ್ಲ ಸಿಮಿಲರೇ ಇರುತ್ತೆ, ಬಟ್ ಸ್ವಲ್ಪ ನೋಡ್ಕೊಳ್ಳಿ. ವೇರಿಯಂಟ್ ಅಂಡರ್ ಮಾನಿಟರಿಂಗ್, ಜೆನೆಟಿಕ್ ಚೇಂಜಸ್ ಆರ್ ದೇರ್ ಬಟ್ epidemiological impacts are unclear. Two important things which you have to remember is ಇದು mutation ಅಲ್ಲಿ ACE2 angiotensive converting enzyme 2 mutation here leads to the change in COVID infection ability. Place where antibody binds to COVID, mutation leads to an antibody immunity. ಇದು examples. Site 486 control both things at once. So XBB1 change in the nucleotide less bind. ಅದಾದ್ಮೇಲೆ ರಿಲೇಟೆಡ್ ಟರ್ಮು ಹೈಬ್ರಿಡ್ ಇಮ್ಯುನಿಟಿ. ನಾನು ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ರೆಸ್ಪಿರೇಟರಿ ಯಾವ್ದ್ಯಾವ್ದು ಮಾಡ್ತು ಅಂದ್ರೆ 4 ಸೀಸನಲ್ ವೈರಸಸ್. ದಿಸ್ ಈಸ್ ಫಾರ್ ಇನ್ಫ್ಲುಯೆನ್ಸಾ ವೈರಸಸ್. ಇನ್ಫ್ಲುಯೆನ್ಸಾ ವೈರಸಸ್ ಅಂದ್ರೆ ವಿಚ್ ಕಾಸಸ್ ದ ಹೈ ಫೀವರ್ and it impacts the respiratory infections. 4 seasonal virus ಇದೆ. 1 2 3 A B C D. A and B causes a seasonal epidemics na idu cause ಮಾಡಬಹುದು. Influenza A is classified on the basis of surface of virus, hemoglobin and neuraminidase. H1N1 ಮತ್ತೆ H3N2 are currently circulating. These are swine influenza. ಇದು H9N2, H5N1 ಇದು ಏವಿಯನ್. ಏವಿಯನ್ ಅಂದ್ರೆ ಹಕ್ಕಿ ಜ್ವರ, ಸ್ವೈನ್ ಅಂದ್ರೆ ಹಂದಿ ಜ್ವರ. This is all about the viral diseases. We'll discuss about the bacterial diseases and protozoa diseases in the upcoming classes. Thank you one and all. Keep watching. ಈ ಒಂದು ವಿಡಿಯೋ ಯಾರಿಗಾರಿಗೆ ನೆಸೆಸಿಟಿ ಇದೆ ದಯವಿಟ್ಟು